ಏನು ಯಪ್ಪ 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 ಎಷ್ಟೋ ಮನೆ ಕೆಲಸದವ್ರು ಅಂತ ಇಷ್ಟೊಂದೆಲ್ಲ ಕೆಲಸ ಹೇಳೋದು. ನನಗೂ ನಿನ್ನೆ ಒಂದೇ ದಿನಕ್ಕೆ ಸಾಕಾಗ್ಬಿಟ್ಟೈತೆ. ಇವತ್ತು ಆ ಅಮ್ಮ ಬೆಳಗ್ಗೆಯಿಂದನೂ ನನಗೇನು ಯಪ್ಪ ಎಷ್ಟು ಹಿಂಸೆ ಕೊಡ್ತಾ ಇದ್ದಾಳೆ ಅಂತಂದರೆ ಅಷ್ಟು ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಏನು ಮಾಡಿದ್ದೇ ಮಾಡಬೇಕು ಯಾವುದೊಂದು ಕೆಲಸನೇ ಆಗಲಿ ಅದನ್ನು ತಗೊಂಬ ಇದನ್ನು ತಗೊಂಬ, ಒಂದು ಲೋಟ ಗ್ಲಾಸ್ ನೀರನ್ನು ತಗೊಂಡು ಕುಡಿಯಲ್ಲಪ್ಪ, ಆ ಥರ ಮಾಡ್ತಾಯಿದ್ದಾರೆ ಇವರು. ಯಾಕನು ನನಗಂತೂ ಇಲ್ಲಿ ಇಷ್ಟ ಆಗ್ತಿಲ್ಲಪ್ಪ, ನನಗೆ ಇರೋಕ್ಕೆ ಆಗ್ತಾ ಇಲ್ಲ. ಇವತ್ತು ಏನಾದರೂ ಆಗಲಿ ಎರಡರಾಗ ಒಂದು ತೀರ್ಮಾನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರು ಮಾಡ್ತಾರೆ, ಯಾರ ಕೈಲಾಗುತ್ತೆ? ಮಾಡಿದ್ದೆ ಕೆಲಸ ಮಾಡ್ಬೇಕಂತಂದ್ರೆ ಯಾರ ಕೈಲೂ ಆಗಲ್ಲ. ನಾನಂತೂ ಮಾಡಲ್ಲ. ಇವತ್ತು ಏನೇ ಆದರೆ ನಾನಂತೂ ಕೆಲಸ ಮಾಡಲ್ಲ, ಯಾರು ಏನು ಹೇಳಿದ್ರು ಮಾಡಲ್ಲ. ಇವತ್ತೊಂದಿನ ನೋಡೋಣ ಏನೇನು ಎಕ್ಸ್ಟ್ರಾ ಮಾತಾಡ್ಬಿಡ್ಲಿ. ಇವಾಗಲೇ ಗಲಾಟೆ ಆಗ್ಬಿಡ್ಬೇಕು, ಈಗಲೇ ಗಲಾಟೆ ನಡೆದೋಗಿಡ್ಬೇಕು. ನೀನು ಬಿಸಿಬೇಳೆ ಬಾತ್ ಮಾಡೋಕ್ಕೆ ಬರಲ್ಲ ಕಣಮ್ಮ ಅಂದೆ. ಬಿಸಿಬೇಳೆ ಬಾತ್ ಮಾಡು ಅಂತ ಏನು ನಮ್ಮ ಟೈಮ್ ಟೇಬಲ್ ಹಾಕಿದ್ದೀನಿ. ಡೈಲಿ ಯಾವ್ಯಾವ ತಿಂಡಿ ಬೇಕೋ ಅದು ತಿಂಡಿ ಮಾಡಿಬಿಡ್ಬೇಕು. ಅಯ್ಯೋ ಹಂಗೆ ಚೆನ್ನಾಗಿ ತಿಂದು ನಾನು ಕುಕ್ಕೊಬಿಡ್ತೀನಿ ಅಂತ. ನಾನು ಟೈಮ್ ಟೇಬಲ್ ಹಾಕಿರೋ ತಿಂಡಿನೇ ಮಾಡ್ಬೇಕು ಕಣಮ್ಮ. ಮಾಡು, ಬರುತ್ತೆ. ಬರಲ್ಲ ಅಂತಂದರೆ ಯಾವುದೂ ಬರಲ್ಲ, ಎಲ್ಲ ಕಲ್ತ್ರೆ ಎಲ್ಲ ಬರುತ್ತೆ ಅಂತಂದ್ಲ ಅಯ್ಯಮ್ಮ. ನನಗೆ ಬಿಸಿಬೇಳೆ ಬಾತ್ ನಾನು ಯಾವತ್ತೂ ಮಾಡಿಲ್ಲ ನನ್ನ ಜೀವನದಲ್ಲಿ ಹೇಳ್ಬೇಕಂತಂದರೆ. ನಾನು ಯಾವತ್ತೂ ಮಾಡಿಲ್ಲ. ಒಂದು ಟೈಮ್ ಯಾವತ್ತೋ ಒಂದಿನ ಮಾಡಿದ್ದೆ ನಮ್ಮ ಮನೇಲಲ್ಲ, ನಮ್ಮ ಅಮ್ಮಯ್ಯ ಇದ್ದಾಗ ಒಂದು ಟೈಮ್ ಮಾಡೋಣ ಅಂತ ಮಾಡಿದ್ದೆ. ಅವತ್ತು ಹಂಗೆ ಯಾಕೋ ಅದು ಸರಿ ಬಂದಿರಲಿಲ್ಲ. ನನಗೆ ಯಾಕೋ ಅದೆಲ್ಲ ಇಷ್ಟ ಆಗಲ್ಲ, ಬರೋದು ಇಲ್ಲ, ಮಾಡೋಕೆ ಆ ಥರ ಆಗುತ್ತೆ. ಅದಕ್ಕಾಗಿ ಹೇಳಿದ್ರೆ ಅಯ್ಯಮ್ಮ ಕೇಳೋದೇ ಇಲ್ಲ. ಹೆಂಗಾಯ್ತು ಏನೋ ತಿಂತಾ ಇದ್ದಾರೆ. ಇಲ್ಲ ನಾನು ತಲೆ ಕೆಡಿಸ್ಕೊಂಬಲ್ಲ. ಯಾರು ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಾರೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವತ್ತು. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋತಪ್ಪ. ಬೆಳಗಿಂದ ಅಮ್ಮ ಹೆಂಗೆ ಕೆಲಸ ಹೇಳ್ತಾ ಇದ್ದಾಳೆ ಅಂದ್ರೆ ನನಗೆ ನೆನ್ನೆಂದು ಬೆಡ್ ಕವರು, ತಲೆಮಟ್ಟೆ ಕವರ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಇನ್ನು ಮತ್ತೊಂದು ಸರಿ ಎಲ್ಲ ಚೇಂಜ್ ಮಾಡು ಅಂತಾಳಲ್ಲ. ದಿನ ಚೇಂಜ್ ಮಾಡ್ತಾಳೆ. ದಿನ ಯಾಕೆ ಚೇಂಜ್ ಮಾಡ್ತಾರೆ? ದಿನ ಬೆಡ್ಶೀಟು, ದಿನ ಬೆಡ್ ಕವರ್ ಯಾರನ್ನೂ ಚೇಂಜ್ ಮಾಡೋದು ನೋಡಿಲ್ಲಪ್ಪ. ಕೊಳೆ ಆಗಿರ್ತವೆ, ವಾರಕ್ಕೊಂದು ಸತಿ ಆದ್ರೂ ಚೇಂಜ್ ಮಾಡ್ತಾರಪ್ಪ. ಬೆಡ್ ಮೇಲಿರೋಂಥ ಕವರು, ಸೋಫಾ ಕವರು ಅವೆಲ್ಲ ವಾರಕ್ಕೊಂದು ಸತಿ ಚೇಂಜ್ ಮಾಡ್ತಾರಪ್ಪ. ದಿನ ಯಾರೂ ಚೇಂಜ್ ಮಾಡೋದು ನೋಡಲಿಲ್ಲ. ದಿನ ಚೇಂಜ್ ಮಾಡಬೇಕಂತೆ. ಅಯ್ಯೋ ಎಷ್ಟು ಅಯ್ಯಮ್ಮ ಹೆಂಗೆ ಕೆಲಸ ಹೇಳ್ತಾಳೆ ಅಂದರೆ ದಿನ ಚೇಂಜ್ ಮಾಡಬೇಕು ಅಂತ ಹೇಳ್ತಾಳೆ. ಯಾರು ಮಾಡ್ತಾರೆ ದಿನಾನ? ಯಾರು ಮಾಡಲ್ಲ. ಅದೇನೇ ಹೆಂಗೆ ಇದ್ದಾರೆ ಅಂದರೂ ಮಾಡಲ್ಲಪ್ಪ. ಎಷ್ಟು ದೊಡ್ಡ ಶ್ರೀಮಂತರಾಗಿದ್ದರೂ ಮಾಡಲ್ಲ. ಇದೇನಿದು ಬಿಸಿಬೇಳೆ ಬಾತ್ ಈ ತರ ಇದೆ? ಯಪ್ಪ ತಿನ್ನಕ್ಕೆ ಆಗ್ತಾ ಇಲ್ಲ. ಇದು ಬಿಸಿಬೇಳೆ ಬಾತ್ ಅಂತಾರ ಯಾರಾದ್ರೂ? ಆಗ ಅವಳು ಮಾಡಿರೋದು, ಮನೆ ಕೆಲಸದವಳು ಆ ಥರ ಮಾಡೋದಕ್ಕೆ ಹೇಳಿದ್ನ ನಾನು. ನೋಡಿ ಮಾಡಮ್ಮ ಬರುತ್ತೆ, ಸ್ವಲ್ಪ ತೆಳುವಾಗಿ ಮಾಡು ಅಂತ ಹೇಳಿದ್ರೆ ಅದು ಸ್ವಲ್ಪ ಗಟ್ಟಿಗೆ ಮುದ್ದೆ ಮಾಡ್ದಂಗೆ ಮಾಡಿಬಿಟ್ಟವಳೆ. ಅದು ಬಿಸಿಬೇಳೆ ಬಾತ್ ಪಲಾವೂ ಆಗಿಲ್ವಲ್ಲ ರೀ. ಪಲಾವ್ ಥರ ಇದ್ರೆ ಪಲಾವ್ ಆದರೂ ಅಂತ ಅಂದ್ಕೊಂಡು ಮೊಸರು ಬಜ್ಜಿ ಹಾಕೊಂಡು ತಿನ್ಬಿಡ್ಬೋದಾಗಿತ್ತು. ಪಲಾವ್ ಥರನೂ ಇಲ್ಲ, ನುಣ್ಣಗೆ ಆಗ್ಬಿಟ್ಟೈತೆ, ಗಟ್ಟಿಗೈತೆ. ಅಪ್ಪ ತಿನ್ನೋಕ್ಕೆ ಆಗ್ತಾಯಿಲ್ಲ. ಇದನ್ನ ಯಾರಾದರೂ ಬಿಸಿಬೇಳೆ ಬಾತ್ ಅಂತಾರ? ಅಯ್ಯೋ ಅಲ್ಲ, ನಾನು ಹೋಗಿ ಅವಳಿಗೆ ಹೇಳಿದ್ನಲ್ಲ, ಸುಮ್ಮನೆ ವೇಸ್ಟ್ ಮಾಡಿಬಿಟ್ಲು. ಜೀವಿತ ಏನಕ್ಕ, ಏನು ಹೇಳು? ಅಲ್ಲ ಕಣೆ, ಬಿಸಿಬೇಳೆ ಬಾತ್ ಆ ಥರನ ಮಾಡೋದು? ಬಂದು ನೋಡು, ತೆಳುವಾಗಿ ಮಾಡ್ಬೇಕು ಕಣೆ ಸ್ವಲ್ಪ. ನಾನು ಹೇಳಿದ್ದೀನಿ ಎಲ್ಲ ಹೆಂಗೆ ಬೇಯಿಸ್ಕೋಬೇಕು, ಹೆಂಗೆ ಒಗ್ಗರಣೆ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿದ್ದೀನಿ. ಹೇಳಿದ್ರು ಬರಲ್ಲ ಅಂತಂದರೆ ಅಯ್ಯೋ ಉಪ್ಪು ಖಾರ ಹೆಚ್ಚಾಗ್ಬಿಟ್ಟೈತೆ. ಆ ಬಿಸಿಬೇಳೆ ಬಾತ್ ಮಾಡೋದು ಆ ಥರನಾ? ಯಪ್ಪ ತಿಂಬಕ್ಕಾಗ್ತಾ ಇಲ್ಲ, ಹಂಗೈತೆ. ಬರಮ್ಮ ಇಲ್ಲಿ ನೋಡ್ಬಾ, ಇಲ್ಲಿ ಯಾವ ಥರ ಮಾಡಿದ್ಯಾ ನೀನು ಅಂತ. ಬಿಸಿಬೇಳೆ ಬಾತ್ ಆ ಥರ ಮಾಡೋದು? ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಬೇರೆದೇನಾದ್ರೂ ಮಾಡ್ಬೋದಾಗಿತ್ತಲ್ಲ. ಅಣ್ಣ ನಾನು ಬೇರೆದ್ ಮಾಡ್ತೀನಿ ಅಂದೆ, ಇವಾಗ ತಾನೇನೆ ಹೇಳಿದ್ದು. ಬೇರೆದ್ ಮಾಡಬೇಡ, ಇದನ್ನೇ ಮಾಡು, ನಾನು ಟೈಮ್ ಟೇಬಲ್ ಹಾಕಿದ್ದೀನಿ, ಇವತ್ತು ಬಿಸಿಬೇಳೆ ಬಾತೇ ಮಾಡಬೇಕು ನೀನು ಅಂತ ಇವಾಗನೇ ಹೇಳಿದ್ದು ನನಗೆ. ಮಾಡಿದ್ಮೇಲೆ ನೆಟ್ಟಿಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ? ಸರಿಯಾಗಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತಾ ಇಲ್ವಾ? ಬಾಯ್ ಮಾಡಬೇಡ ನೀನು, ಜಾಸ್ತಿ ಬಾಯ್ ಮಾಡಬೇಡ. ನಮ್ಮ ಮನೇಲಿ ಬಾಯ್ ಮಾಡೋದೆಲ್ಲ ಆಗಲ್ಲ, ಸೈಲೆಂಟಾಗಿ ಮಾತಾಡಬೇಕು. ಅಕ್ಕ ಸೈಲೆಂಟಾಗೆ ಮಾತಾಡ್ತಾ ಇರೋದು ನಾನು. ನೀವು ಎಷ್ಟೋ ನನ್ನ ಮನೆ ಕೆಲಸದವಳಂತೆ ಈ ರೀತಿ ಬೆಳಗ್ಗೆಯಿಂದ ನನಗೆ ಸಾಕಾಗೈತೆ. ನೀನು ಬೆಡ್ ಕವರ್ ಡೈಲಿ ಚೇಂಜ್ ಮಾಡು. ನನಗೆ ಡೈಲಿ ಚೇಂಜ್ ಮಾಡೋಕ್ಕಾಗಲ್ಲ. ಬೆಡ್ ಕವರ್ ಅಂತೂ ನಾನು ಡೈಲಿ ಚೇಂಜ್ ಮಾಡಲ್ಲ, ವಾರಕ್ಕೊಂದು ಸತಿ ಮಾಡ್ತೀನಿ. ಭಾನುವಾರ ಅದು ಭಾನುವಾರ ಬೆಡ್ ಕವರ್ ಆಗಿರ್ಬೋದು, ಸೋಫಾ ಕವರ್ ಆಗಿರ್ಬೋದು, ಅದನ್ನೆಲ್ಲ ವಾರಕ್ಕೊಂದೇ ಸತಿ ನಾನು ಮಾಡೋದು. ನೀನೆಲ್ಲ ಡೈಲಿ ಮಾಡು ಅಂತಂದರೆ ಆಗಲ್ಲ. ಇದ್ದಂಗೆ ಹೇಳ್ತಾ ಇದ್ದೀನಿ. ಡೈಲಿ ನೈಟ್ ಚಪಾತಿ ಮಾಡಿಬೇಕಂದ್ರೆ ಆಗಲ್ಲ. ಅನ್ನ ಸಾಂಬಾರು ಮಾಡ್ತೀನಿ, ವಾರಕ್ಕೆ 3 ಸತಿ ಬೇಕಾದರೂ ಚಪಾತಿ ಮಾಡ್ತೀನಿ. ನೀವು ಹಾಕಿರೋ ಥರ ಟೈಮ್ ಟೇಬಲ್ ಪ್ರಕಾರ ನಾನೆಲ್ಲ ಮಾಡೋಕ್ಕಾಗಲ್ಲ. ಇಷ್ಟೊಂದು ಮನೆ ಕೆಲಸ ನಾನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಈ ಹುಡುಗಿ ಹೇಗೆ ಮಾತಾಡ್ತಾ ಇದ್ದಾಳೆ. ನಾವು ಪುಕ್ಸಟೆ ಮಾಡಿಸ್ತಾ ಇದ್ದೀವ ಇವಳ ಹತ್ರ? ಪೇಮೆಂಟ್ ಕೊಡ್ತಾ ಇಲ್ವಾ ನಾವು? ಕೊಟ್ಟಿಲ್ವಾ ನೀವು ಅವನಿಗೆ, ಸಂತಂಗೆ? ಕೊಟ್ಟಿದ್ದೀನಪ್ಪ. ಯಾಕೆ ಈ ಥರ ಮಾತಾಡ್ತಾ ಇದೆಯೋ ಈ ಹುಡುಗಿ? ನಾನೇನೋ ಒಳ್ಳೆ ಹುಡುಗಿ ಬಿಡು, ಏನೋ ಸ್ವಂತ ಒಪ್ಪಿ ಕರ್ಕೊಂಬಂದಿದ್ದಾನೆ, ನಾನು ಬೇರೆ ಇಷ್ಟಪಡ್ತಾ ಇದ್ದೀನಿ ಈ ಹುಡುಗಿನ ಅಂತ ಹೇಳಿದ್ನಲ್ಲ ಅಂತೇಳಿ, ಏನೋ ಬಿಡು ಅಂತೇಳಿ ಅವನು ಇದಕ್ಕಾಗಿನ ನಾನು ಸುಮ್ಮನೆ ಆದ್ನಪ್ಪ. ಇದೇನಿದು ಈ ಥರ ಮಾತಾಡ್ತಾ ಇದೆ ಈ ಹುಡುಗಿ? ಇಲ್ಲಿ ನೋಡಮ್ಮ, ನೀನು ಮನೆ ಕೆಲಸನ ನೀಟಾಗಿ ಮಾಡ್ಕೊಂಡು ಹೋಗು. ಸುಮ್ಮನೆ ಜಾಸ್ತಿ ಮಾತಾಡೋದ್ರಿಂದ ಏನಾಗಲ್ಲ.
ಅದಕ್ಕೇನೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿ, ಜಾಸ್ತಿ ಮಾತಾಡಬೇಡಿ. ಜಾಸ್ತಿ ಮಾತಾಡ್ತೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಜಾಸ್ತಿ ಯಾಕೆ ಮಾತಾಡೋಣ ನಾವು? ಹಾಂ ಅಲ್ಲ ನೋಡ್ರಿ, ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ? ನೀವು ಜಾಸ್ತಿ ಮಾತಾಡ್ತೀರ, ನಾನಲ್ಲ. ಮೇಡಮ, ಕೆಲಸ ಮಾಡೋದಾದ್ರೆ ಮಾಡು, ಇಲ್ಲಾಂದ್ರೆ ಹೋಗ್ತಾ ಇರು ಅಷ್ಟೇ. ನನ್ನ ಹತ್ರ ಜಾಸ್ತಿ ಮಾತಾಡಬೇಡ, ನನಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ. ನಿಮಗೆ ಕೆಲಸದ ಬೇರೆ ಟೆನ್ಷನ್ನು, ಕೆಲಸ ಟೆನ್ಷನಲ್ಲಿ ಈ ಥರ ಎಲ್ಲ ನೀನು ಬಂದಿಲ್ಲಿ ಮಾತಾಡ್ಬಿಟ್ಟು ನಮಗೆ ತಲೆ ಬಿಸಿ ಮಾಡಬೇಡ. ನಾನು ಹೇಳ್ದಂಗೆ ಡೈಲಿ ನನಗೆ ಬೆಡ್ ಕವರ್ ಡೈಲಿ ನೀನೇನೇನು ತೊಳೆಯೋದಿಲ್ವಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕು ಅಂತ ಹೇಳ್ತಾ ಇರೋದು. ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ನನಗೆ ಡೈಲಿ ಚೇಂಜ್ ಮಾಡಬೇಕು. ಸೋಫಾ ಕವರ್ ಆಗಿರ್ಬೋದು, ಬೆಡ್ ಕವರ್ ಆಗಿರ್ಬೋದು, ಡೈಲಿ ನಾನು ಮಲ್ಕೊಂಡಿರೋದು ಹೇಳ್ತೀನಿ ಹೊರತು ಮಲ್ಕೊಂಡೇ ಇಲ್ಲದು ನಾನು ಹೇಳಲ್ಲ. ಆ ಥರ ನನಗಾಳೆ ಅಭ್ಯಾಸ ಆಗ್ಬಿಟ್ಟೈತೆ. ನಾವು ಅಭ್ಯಾಸ ಆಗಿರೋ ಥರನೇ ನಮಗೆ ಡೈಲಿ ಇದ್ರೇ ಚೆನ್ನಾಗಿ, ಇಲ್ಲ ಅಂತಂದರೆ ನಮಗೊಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಅಭ್ಯಾಸ ಆಗಿರೋದಕ್ಕೆ ಹೇಳ್ತಾ ಇರೋದು. ಮಾಡೋಕ್ಕಾಗಲ್ಲ ಅಕ್ಕ, ಆ ರೀತಿ ಮಾಡೋಕ್ಕಾಗಲ್ಲ. ನನಗಂತೂ ಸಾಕಾಗ್ಬಿಟ್ಟೈತೆ. ನೀವೇನಾದರೂ ತಪ್ಪಾಗಿ ತಿಳ್ಕೊಳ್ಳಿ, ಆ ರೀತಿ ಅಂತೂ ಮಾಡೋಕ್ಕಾಗಲ್ಲ ನಾನು. ಯಾಕೇನಾಯ್ತಕ್ಕ? ನೋಡು ಸಂತೆ, ಇವಳು ಯಾವ ಥರ ಮಾತಾಡ್ತಾ ಇದ್ದಾಳೆ. ನಾವು ಹೇಳಿದ ಕೆಲಸ ಒಂದು ನೀಟಾಗಿ ಮಾಡೋದೇ ಇಲ್ಲ. ನಾವೇನಾದರೂ ಹೇಳಿ ಎಲ್ಲದಕ್ಕೂ ವಿರುದ್ಧ ಮಾಡ್ತಾ ಇದ್ದಾಳೆ. ನಾವೇನು ಕೆಲಸ ಹೇಳಿದ್ರು ಎಲ್ಲ ವಿರುದ್ಧ ಮಾತಾಡ್ತಾ ಇದ್ದಾಳಲ್ಲ. ಇವಳಿಗೇನು ನಾವು ಪೇಮೆಂಟ್ ಕೊಡ್ತಾ ಇಲ್ವಾ? ಹಾಂ, ನಾವೇನು ಇವಳಿಗೆ ಪೇಮೆಂಟ್ ಕೊಟ್ಟು ಕೆಲಸ ಮಾಡಿಸ್ತಾ ಇದೀವೋ ಇಲ್ವೋ? ಯಾಕೆ ಈ ಥರ ಮಾತಾಡ್ತಾ ಇದ್ದಾಳೆ ಇವಳಿಗೆ ಕೇಳು. ಯಾಕೆ ಜೀವಿತಾ, ಅಕ್ಕನೂ ಅಣ್ಣ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಬೇಕು ಅಷ್ಟೇ. ನೀನು ಅವ್ರು ಹೇಳ್ದಂಗೆ ಕೇಳಬೇಕು. ಏನು ಹೆಂಗೆ ಮಾತಾಡ್ತಾ ಇದೆಯಲ್ಲ? ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸಂತು, ಮಾಡೋಕ್ಕಾಗಲ್ಲ. ನೋಡಿ ಜೀವಿತಾ, ಅಕ್ಕನೂ ಅಣ್ಣ ಹೆಂಗೆ ಹೇಳ್ತಾರೋ ಹಂಗೆ ನಿನ್ ಕೇಳಲಿಲ್ಲ ಅಂತಂದ್ರೆ ಇಲ್ಲಿಂದ ಹೊರಟೋಗ್ತಾ ಇರು ಅಷ್ಟೇನೆ. ಅಕ್ಕನೂ ಅಣ್ಣ ಹೇಳ್ದಂಗೆ ಕೇಳಲೇಬೇಕು. ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಇಲ್ಲಿ ಜಾಗ ಇಲ್ಲ ನಿನಗೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಿನಗೆ? ಅವ್ರ ವಿರುದ್ಧವಾಗಿ ನಾನೇ ಇಷ್ಟು ದಿವಸ ಒಂದು ಮಾತಾಡಿಲ್ಲ. ಅವ್ರು ಹೇಳ್ದಂಗೆ ನಾನು ಕೇಳ್ಕೊಂಡಿದ್ದೀನಿ, ಗೊತ್ತಾಗಲ್ವಾ? ಬಿಸಿಬೇಳೆ ಬಾತ್ ಮಾಡಿದಾಳೆ ಕಣೋ, ಬಾರ ನೋಡು ಹೆಂಗಿದೆ ಅಂತ. ಹಂಗ ಮಾಡೋದು? ಹಾಂ, ಅದಕ್ಕೆ ಪಲಾವೂ ಆಗಿಲ್ಲ, ಅದು ಒಂಥರ ಏನೋ ಆಗ್ಬಿಟ್ಟೈತೆ. ನಿಜ, ಒಂಥರ ಅದು ಏನು ಗಟ್ಟಿ ಆಗ್ಬಿಟ್ಟೈತೆ. ಏನೋ ಒಂಥರ ಉದ್ರುದ್ರಾಗೂ ಇಲ್ಲ, ತುಂಬ ಒಂಥರ ಏನೋ ಗಟ್ಟಿ ಆಗ್ಬಿಟ್ಟೈತೆ. ತೆಳ್ಳಗೆ ಮಾಡ್ತಾರಪ್ಪ ಬಿಸಿಬೇಳೆ ಬಾತ್ ಅಂತಂದರೆ, ತೆರಳುವಾಗಿ ಚೆನ್ನಾಗಿದ್ದರೆ ತಿನ್ಬೋದು. ಈ ಥರ ಮಾಡಿದ್ರೆ ಯಾರು ತಿಂತಾರೆ? ನೋಡ್ಬಾರ, ಬಿಸಿಬೇಳೆ ಬಾತ್ ಒಂಥರ ಮುದ್ದೆ ಇದ್ದಂಗೆ ಐತೆ ಕಣೋ, ಹೆಂಗಾಗೈತೆ ನೋಡ್ಬಾರೋ. ಆ ಪಲಾವಾದರೂ ಮಾಡ್ಬೋದಾಗಿತ್ತು. ಈ ಹೆಂಗಾಗೈತೆ ಅಂದರೆ ಅದನ್ನು ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ. ಏನು ಮಾಡೋದು ಅನ್ನಿಸ್ತೈತೆ. ಶರಾ, ಬೇಗ ಏನಾದರೂ ತಿಂಡಿ ಮಾಡಿಬಿಡು. ಸ್ವಲ್ಪ ಏನಾದರೂ ಒಗ್ಗರಣೆ ಹಾಕೋದು, ಏನಾದರೂ ಬೇಗ ರೆಡಿ ಆಗೋವಂಥದ್ದು ಏನಾದರೂ ತಿಂಡಿ ಮಾಡಿಬಿಡು. ದೋಸೆ ಇಟ್ಟಿದ್ರೆ ದೋಸೆ ಆದರೂ ಹಾಕು. ಅಯ್ಯೋ, ದೋಸೆ ಹಾಕೋಕ್ಕೆ ದೋಸೆ ಇಟ್ಟೂ ಇಲ್ಲ. ಅದೇ ನೀರು ದೋಸೆ ಮಾಡಬೇಕಾಗುತ್ತೆ ಅಷ್ಟೇ. ನೀರು ದೋಸೆ ಮಾಡಿ ಚಟ್ನಿ ಮಾಡಿಬಿಡ್ತೀನಿ, ಕಾಯಿ ಚಟ್ನಿನ ಚೆನ್ನಾಗಿರುತ್ತೆ. ಬನ್ನಿ, ನೀರು ದೋಸೆನೂ ಕಾಯಿ ಚಟ್ನಿ ಮಾಡ್ತೀನಿ, ತಿನ್ನಿರಂತೆ. ಏನು ಮಾಡೋದು? ಇಂಥವ್ರನ್ನ ಕರ್ಕೊಂಬಂದ್ಮೇಲೆ ನಾವು ಅನ್ಭವಿಸ್ಬೇಕು. ನನ್ನ ಕೈಲಿ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಸಂತು, ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಮತ್ತೆ ಇನ್ಯಾವತ್ತು ನೀನು ಇಲ್ಲಿ ಬರೋ ಆಗಿಲ್ಲ ಜೀವಿತಾ. ಹೋಗು, ಇವ್ರು ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ನಿನಗೆ ಇಲ್ಲಿ ಜಾಗ ಇಲ್ಲ ಅಂತಂದರೆ ಜಾಗ ಇಲ್ಲ ಇಲ್ಲಿ. ಅಕ್ಕ, ಅವಳ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಸಾರಿ ಅಕ್ಕ, ಅವಳೊಂದು ಸ್ವಲ್ಪ ಮೂಗಿನ ತುದಿಲೇ ಕೋಪ ಅವಳಿಗೆ. ಬೇಗ ಸಿಟ್ಟು ಮಾಡ್ಕೊಬಿಡ್ತಾಳೆ, ಬೇಗ ಸಿಟ್ಟು ಮಾಡ್ಕೊಂಡು ಒಂಥರ ಇದು ಮಾಡ್ತಾಳೆ. ಸಾರಿ ಅಕ್ಕ, ಪ್ಲೀಸ್ ಮನಸ್ಸಲ್ಲಿ ಏನು ಇಟ್ಕೋಬೇಡಿ. ಅವಳ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಆ ಥರ ಎಲ್ಲ ಮಾತಾಡಬಾರ್ದು ಕಣೋ. ಅವರು ಏನೋ ಹೇಳ್ತಾ ಇದ್ದಾರಲ್ಲ, ಸರಿ ಆಯ್ತಕ್ಕ, ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡ್ತೀನಿ. ಅವ್ರ ಬಾಯಲ್ಲಿ ಹತ್ರ ಮಾತುಗಳೇ ಬರ್ತಾ ಇಲ್ವಲ್ಲ ಸಂತು, ಏನು ಆ ಥರ ಮಾತಾಡ್ತಾ ಇದ್ದಾರೆ? ಒಳ್ಳೆತನದಿಂದನ ಒಳ್ಳೆ ಮಾತುಗಳಾಡಿದ್ರೆ ಎಂಥವ್ರಾದ್ರೂ ಬಿಡು ಅಂತ ಹೇಳ್ತಾರೆ. ಆದರೆ ಅವಳು ಮಾತಾಡೋ ಮಾತುಗಳೇ ಏನೋ ಹಂಗೆ ಮಾಡೋದು. ನೀನೇನು ಮಾಡ್ತೀಯಾ? ನಾನು ಆ ಥರನೇ ಮಾಡೋದು. ಯಪ್ಪ, ಹೆಂಗೆ ಮಾತಾಡ್ತಾಳೆ ಎದಿದ್ರೆ. ನೀನು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಇಷ್ಟು ದಿನದಲ್ಲಿ. ಹೆಂಗೆ ಮಾತಾಡ್ತಾಳೆ ಅವಳು? ಯಪ್ಪ, ಭಾರಿ ಮಾತಾಡ್ತಾಳಪ್ಪ, ಭಾರಿ ಇದ್ದಾಳೆ. ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಭಾರಿ ಇದ್ದಾಳೆ ಬಿಡು. ಈ ಥರ ಮಾಡಬಾರ್ದು, ಯಾರಿಗೇ ಆಗಲಿ ಈ ಥರ ಮಾತಾಡಬಾರ್ದು. ಅಕ್ಕ, ನಾನು ಹೇಳ್ತೀನಿ ಅಕ್ಕ, ಅವಳಿಗೆ ಅಲ್ಲಿ ಇರ್ತಾಳೆ ಅನ್ಸುತ್ತೆ, ಅವಳೇನು ಹೋಗಿರಲ್ಲ. ನಾನು ಹೇಳ್ತೀನಿ, ಅಕ್ಕ ಅಣ್ಣ ಹೇಳಿದ್ದಾಗ ಕೇಳ್ಕೊಂಡು ಕೆಲಸ ಮಾಡ್ಕೊಂಡಿರೋದಾದ್ರೆ ಈ ಮನೇಲಿ ಜಾಗ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀನಿ. ನನಗೆ ನೀವು ಮುಖ್ಯ, ನನಗೆ ಅವಳೇನು ಮುಖ್ಯ ಅಲ್ಲ. ನಿಮ್ಮ ಮಾತುಗಳೆಲ್ಲ ಏನಿದೆ ಅದು ನನಗೆ ಮುಖ್ಯ ಅಷ್ಟೇ. ನಾನು ಯಾರ ಮಾತನ್ನು ಕೇಳಲ್ಲ. ನನಗೇನಿದ್ರು ನಿಮ್ಮ ಮಾತು ಮುಖ್ಯ. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲು. ಇವಳು ಒಂಥರ ಏನೋ ನಾನು ಹೇಳ್ದಂಗೆ ನಡಿಬೇಕು ಅಂತ ಏನೆಲ್ಲ ಅಂದ್ಕೊಂಡಿಲ್ಲ, ಅದೆಲ್ಲ ಉಲ್ಟಾ ಆಗಿದ್ದಕ್ಕೆ ಅವಳಿಗೆ ಒಟ್ಟಿನಲ್ಲಿ ಇವಾಗ ಬರಬೇಕು ಈ ಜೀವಿತನ ಬುದ್ಧಿ. ನನಗೆ ಗೊತ್ತಾಗ್ತೈತೆ. ಅವಳಿಗೆ ಕುತ್ಕೊಂಡಿರೋ ಹತ್ರ ದುಡ್ಡು ಬರಬೇಕು, ಜಾಸ್ತಿ ಆಗಬೇಕು, ಮನೆ ಯಜಮಾನಿ ಆಗಬೇಕು, ಅವಳು ಹೇಳ್ದಂಗೆ ನಾವು ಕೇಳಬೇಕು. ಇವಳ್ದು ಈ ಥರ ಬುದ್ಧಿ, ಈ ಜೀವಿತನ ಬುದ್ಧಿ ನನಗೂ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ಅವ್ರು ಈ ರೀತಿ ಇವಳನ್ನ ಬೈದು ಕಳಿಸ್ಬಿಟ್ಟಿರೋದು. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.